ಹೌದು, ಈ ದೃಶ್ಯಗಳು ಕಂಡುಬರುತ್ತಿರುವುದು ಗುಡಿಬಂಡೆ ತಾಲೂಕಿನಲ್ಲಿ. ವರ್ಷದ ಆರಂಭದಲ್ಲಿ ಮಾವಿನ ಮರಗಳಲ್ಲಿ ಹೂವು ಭರಪೂರವಾಗಿ ಅರಳಿತ್ತು. ಇದನ್ನು ಕಂಡು ರೈತರು ಈ ಬಾರಿ ಬಂಪರ್ ಫಸಲು ಗ್ಯಾರಂಟಿ ಎಂದು ಸಂಭ್ರಮಿಸಿದ್ರು. ಆದರೆ ಕಳೆದ ಕೆಲವು ದಿನಗಳಿಂದ ಹೆಚ್ಚಾದ ಬಿಸಿಲಿನ ತಾಪಮಾನ ರೈತರ ನಿರೀಕ್ಷೆಯನ್ನ ಹುಸಿಗೊಳಿಸಿದೆ. ಈಗಾಗಲೇ ಸುಮಾರು 60% ಹೂಗಳು ಬಿಸಿಲಿಗೆ ಕಮ್ಮರಿ ಉದುರಿ ಹೋಗಿವೆ. ಬಟಾಣಿ ಗಾತ್ರದ ಪಿಂದೆಗಳು ಸಹ ಮಣ್ಣು ಪಾಲಾಗ್ತಿವೆ. ರೈತರು ಇಳುವರಿ ಉಳಿಸಿಕೊಳ್ಳಲು ತೋಟಗಾರಿಕೆ ಇಲಾಖೆಯ ಸಲಹೆಯಂತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಔಷಧಿ ಸಿಂಪಡಿಸಿದ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ. ಈ ಬಗ್ಗೆ ರೈತ BA ರಾಜೇಶ್ ಮಾತನಾಡಿ, 1.5 ತಿಂಗಳಿಂದ ಸತತವಾಗಿ ಔಷಧಿ ಹೊಡೆಯುತ್ತಿದ್ದೇವೆ, ಆದರೂ ಹೂವು ಉದುರುವುದು ನಿಲ್ಲುತ್ತಿಲ್ಲ. ಈ ಬಿಸಿಲಿಗೆ ಎಲ್ಲವೂ ನಾಶವಾಗ್ತಿದೆ. ಸರ್ಕಾರ ಕೂಡಲೇ ಮಾವು ಬೆಳೆಗಾರರ ನೆರವಿಗೆ ಬರಬೇಕು ಮತ್ತು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎನ್ನುತ್ತಾರೆ. ಗುಡಿಬಂಡೆ ಪಟ್ಟಣ ನಮ್ಮದು 3 ಎಕರೆ ಜಮೀನಿದೆ. ಆ ಜಮೀನು ತುಂಬ ಒಂದು ಸುಮಾರೆಲ್ಲ ಮಾವು ಬೆಳೆನ ನಮ್ಗೆ ಜಾಸ್ತಿ ಹಾಕಿರೋದು. ಮಧ್ಯದಲ್ಲಿ ಇಂಟರ್ ಕ್ರಾಪ್ ಹಾಕ್ಕೊಂಡ್ರು ಅದೇನು ಮಾಮೂಲಿ ಟೈಮಲ್ಲಿ ಜೂನಲ್ಲಿ ಆ ರೀತಿ ಬೆಳಿತೀವಿ ಅಷ್ಟೇ. ಮಾವನ್ನೇ ಅತಿ ಹೆಚ್ಚಾಗಿ ನಂಬಿಕೊಂಡು ಎಲ್ಲ ಬೆಳೆಯಕ್ಕಿರೋದು. ಈ ಸಾರಿ ಫಸಲು ನಿರೀಕ್ಷೆ ಬಹಳ ಜಾಸ್ತಿ ಇತ್ತು. ಯಾಕಂದರೆ ಮಾವು ಹೂ ಬಿಟ್ಟುವಾಗಂದ್ರೆ ಸಿಕ್ಕಾಪಟ್ಟೆ ಹೂ ಬಂದಿತ್ತು. ಕಾಲಕ್ರಮೇಣ ಬರ್ತಾ ಈ ಬಿಸಿಲಿನ ತಾಪಮಾನದಿಂದ ಜಾಸ್ತಿ ಆಗಿಬಿಟ್ಟು ಅದರೊಳಗೆ ಅರ್ಧಕ್ಕರ್ಧ ಹೂ ಹೋದ್ರಾಯಿತು. ಈಗೇನು ಸ್ವಲ್ಪ ಕಾಯಿದೆ ಅಂದ್ರೆ ಅದು ಕೂಡ ಬರ್ತಕ್ಕಂಥ ನಿರೀಕ್ಷೆನೇ ಇಲ್ಲ. ಯಾಕಂದರೆ ಈಗ ತೋಟದಲ್ಲೆಲ್ಲ ನಾವು ಓಡಾಡ್ತಾ ಇದ್ದೀವಲ್ಲ, ಅದ್ರ ಪ್ರಕಾರ ನೋಡೋದಂದರೆ ಈ ಸಾರಿ ಕಾಯಿ ನಮಗೆ ಒಂದು 10% ಕೂಡ ಸಿಗೋದಿಲ್ಲ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ. ಸೊ ಏನಾದರೂ ಪರಿಹಾರ ಏನಾದರೂ ಕೊಡ್ತಾರೋ ಅನ್ನೋ ಒಂದು ಉದ್ದೇಶ ನಮಗಿದೆ. ಬಟ್ ಕೊಡ್ತಾರೋ ಇಲ್ಲ ಅನ್ನೋದು ಡೌಟ್ ಇದೆ. ಯಾಕೆಂದರೆ ಯಾವುದಕ್ಕೆ ಯಾವ ಸರ್ಕಾರದಿಂದ ಎಲ್ಲನೂ ನಾವು ನಿರೀಕ್ಷೆ ಇಟ್ಕೋತೀವಿ, ಆ ನಿರೀಕ್ಷೆಗೆ ತಕ್ಕಂತೆ ಅವ್ರು ಕೊಡೋದು ಕೂಡ ನಮಗೆ ನಂಬಿಕೆ ಇಲ್ಲ. ಮತ್ತೊಬ್ಬ ರೈತ ಸುರೇಶ್ ಮಾತನಾಡಿ, ತೋಟವನ್ನು ಅಚ್ಚುಕಟ್ಟಾಗಿ ಸ್ವಚ್ಛ ಮಾಡಿ ನೀರುಣಿಸಿ ಸರಿಯಾದ ಆರೈಕೆ ಮಾಡಿದ್ದೇವೆ. ಅಷ್ಟೆಲ್ಲ ಹಣ ಖರ್ಚು ಮಾಡಿದ್ರೂ ಈಗ ನೋ ಯೂಸ್ ಎನ್ನುವಂತಾಗಿದೆ. ಈಗ ಮಳೆ ಬಂದರೆ ಮಾತ್ರ ಸ್ವಲ್ಪವಾದರೂ ಫಸಲು ಉಳಿಸಿಕೊಳ್ಳಲು ಸಾಧ್ಯವೆನ್ನುತ್ತಾರೆ. ಒಟ್ಟಾರೆ ವರ್ಷಕ್ಕೆ ಒಂದೇ ಬೆಳೆಯಾಗಿರುವ ಮಾವನ್ನು ನಚ್ಚಿಕೊಂಡ ರೈತನಿಗೆ ಈಗ ಪ್ರಕೃತಿ ದೊಡ್ಡ ಹೊಡೆತ ನೀಡಿದೆ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ತೋಟ ನಿರ್ವಹಣೆ ಮಾಡಿರುವ ರೈತನಿಗೆ ಇನ್ನುಳಿದ ಕಾಯಿಗಳನ್ನಾದರೂ ಉಳಿಸಿಕೊಳ್ಳಲು ಮಳೆಯ ಅವಶ್ಯಕತೆ ಇದೆ. ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಸಂಕಷ್ಟದಲ್ಲಿ ಇರುವ ರೈತರಿಗೆ ಸೂಕ್ತ ಪರಿಹಾರ ನೀಡುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ಮಂಜುನಾಥ್, BE ನ್ಯೂಸ್ TV, ಗುಡಿಬಂಡೆ.